ಬಾಗಲಕೋಟೆ ನಗರದಲ್ಲಿ ಇತ್ತೀಚೆಗೆ ನಡೆದ ಸರ್ಕಾರಿ ವೈದ್ಯಕೀಯ ಮಹಾವಿದ್ಯಾಲಯಕ್ಕೆ ನಡೆದ ಅಡಿಗಲ್ಲು ಸಮಾರಂಭ ಇದು ಉಪಚುನಾವಣೆಯ ಪೊಲಿಟಿಕಲ್ ಗಿಮಿಕ್ ಎಂದು ಬಾಗಲಕೋಟೆಯ ಬಿಜೆಪಿಯ ಮಾಜಿ ಶಾಸಕ, ಕ್ಷೇತ್ರದ ಸಂಭಾವ್ಯ ಅಭ್ಯರ್ಥಿ ಡಾ ವೀರಣ್ಣ ಚರಂತಿಮಠ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಶಿವಾಜಿ ಬಸವೇಶ್ವರ ಮೂರ್ತಿಗೆ ಯಾರೂ ದುಡ್ಡು ಕೇಳಿಲ್ಲ, ಆಡಳಿತಾತ್ಮಕ ವ್ಯಕ್ತಿ ಅಲ್ಲದವರು ಲೆಟರ್ ಕೊಟ್ಟರೆ ಸಹಿ ಮಾಡಿ ತಲಾ 40 ಲಕ್ಷ ಬಿಡುಗಡೆ ಸೂಚಿಸಿದ್ದಾರೆ. ಇದೆಲ್ಲ ಉಪಚುನಾವಣೆಯ ಪೊಲಿಟಿಕಲ್ ಗಿಮಿಕ್ ಎಂದು ಕಿಡಿಕಾರಿದ್ದಾರೆ. ಇನ್ನು ಕ್ಷೇತ್ರದಲ್ಲಿ ಡೀಲಿಂಗ್ ಮಾಸ್ಟರ್ಗಳಿಗೆ ಜನರು ಪಾಠ ಕಲಿಸುತ್ತಾರೆಂದಿದ್ದಾರೆ. ಯಾವುದೇ ರೀತಿಯ ಆಡಳಿತಕ್ಕೆ ಸಂಬಂಧಪಟ್ಟಂತ ವ್ಯಕ್ತಿನೂ ಅಲ್ಲ. ಆ ಪತ್ರದ ಮೇಲೆ 40 ಲಕ್ಷ ರೂಪಾಯಿ ಬಸವೇಶ್ವರ ಪುತ್ಥಳಿ ನಿರ್ಮಾಣಕ್ಕೆ, 40 ಲಕ್ಷ ರೂಪಾಯಿ ಶಿವಾಜಿ ಮಹಾರಾಜರ ಪುತ್ಥಳಿ ನಿರ್ಮಾಣಕ್ಕೆ ಅಂತ ಮುಖ್ಯಮಂತ್ರಿಗಳೇ ಅದರ ಮೇಲೇ ಸ್ಯಾಂಕ್ಷನ್ ಮಾಡ್ತಾರೆ. ಮೊನ್ನೆ ಬಜೆಟ್ ಮಂಡಿಸ್ಯಾರ. 3.5 ವರ್ಷಗಳಿಂದ ಯಾರೇ ಮರಾಠ ಸಮಾಜದವರಾಗಲಿ ಹಣ ಕೇಳಿಲ್ಲ, ಮತ್ತು ಬಸವೇಶ್ವರ ಪುತ್ಥಳಿಗೆ ನಾವಾಗಲಿ ಯಾರು ಹಣ ಕೇಳಿಲ್ಲ. ನಾವು ಸಂಘದಿಂದ ಬಸವೇಶ್ವರ ಪುತ್ಥಳಿಯನ್ನು ನಿರ್ಮಾಣ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇವೆ. ಮರಾಠ ಸಮಾಜದವರು ಕೂಡ ಶಿವಾಜಿ ಮಹಾರಾಜರ ಪುತ್ಥಳಿಯನ್ನು ರೆಡಿ ಮಾಡಿಟ್ಟಿದ್ದಾರೆ. MR ಸಿಂಧೆ ಅವರ ಗೋಡೌನ್ನಲ್ಲಿ 2 ಪುತ್ಥಳಿಗಳಿವೆ. ಯಾರು ದುಡ್ಡ ಕೇಳಿಲ್ಲ. ಅದನ್ನು ಎಲ್ಲಿ ಕುಂದಿರಿಸ್ಬೇಕನ್ನೋ ಜಾಗಾನೂ ಫಿಕ್ಸ್ ಆಗ್ಯದ. ಕಟ್ಟಿಯನ್ನು ಕೂಡ ಕಟ್ಟಿ ತಯಾರು ಮಾಡಿದೆ. APMCಗೆ ಗೇಟಿಗೆ ಬಸವೇಶ್ವರ ಪುತ್ಥಳಿ ಅಲ್ಲಿ ಕಟ್ಟಿ ರೆಡಿ ಅದ. ಈ ಕಡೆ ಅನುಷ್ಯ ಪೆಟ್ರೋಲ್ ಪಂಪಿನ ಹತ್ರ ಅವರ ಸಮಾಜದವರು ಸೆಲೆಕ್ಟ್ ಮಾಡಿದಂಥ ಜಾಗ ಇದೆ. ಅಲ್ಲಿ ಕಟ್ಟಿ ಎಲ್ಲ ರೆಡಿ ಮಾಡಿ ಇಟ್ಟಿತ್ತು. ಅವುಗಳನ್ನು ಕುಂದಿರಿಸೋದಕ್ಕೆ ಅವಕಾಶ ಕೊಡಲಾರ್ದಂಥ ಈ ಸರ್ಕಾರದ ವ್ಯಕ್ತಿಗಳು ಏಕಾಏಕಿ ಉಪಚುನಾವಣೆಯನ್ನು ಗಮನದಲ್ಲಿಟ್ಟುಕೊಂಡು 40 ಲಕ್ಷ ಸ್ಯಾಂಕ್ಷನ್ ಮಾಡ್ತಾರಂದ್ರೆ ಇದು ಚುನಾವಣೆಯ ಗಿಮಿಕ್ ಅನ್ನೋದು ಬಿಟ್ಟರೆ ಇದರಲ್ಲಿ ಯಾವುದೇ ಹುರಳಿಲ್ಲ. 2 ಸಮಾಜಕ್ಕೆ, ವೀರಶೈವ ಲಿಂಗಾಯತ ಸಮಾಜಕ್ಕೆ ಮತ್ತು ಮರಾಠ ಸಮಾಜಕ್ಕೆ ಅಪಮಾನ ಮಾಡಿ ಅಲ್ಲಿ ಮೂರ್ತಿ ಇಟ್ಟಿದ್ದನ್ನು ತಗೊಂಡೋಗಿ ಪೊಲೀಸ್ ಸ್ಟೇಷನ್ದಾಗ ಇಟ್ಕೊಂಡು, ಅಲ್ಲಿ ಒಂದು ಸಣ್ಣ ಮೂರ್ತಿ ಇಟ್ಟಿದ್ದೀವಿ ನಾವು ಮೊದಲು, ಅದನ್ನು ಕೂಡ ತಗೊಂಡೋಗಿ ಪೊಲೀಸ್ ಸ್ಟೇಷನ್ದಾಗ ಇಟ್ಟು ಅವಮಾನ ಮಾಡಿ ಅನೇಕ ಊರುಗಳಲ್ಲಿ ಈ ಥರದ ಮಹಾತ್ಮರ ಪುತ್ಥಳಿಗಳನ್ನು ಕುಂದಿರಿಸುವಂಥದ್ದು ನಡೆದೇ. ಎಲ್ಲ ಪರ್ಮಿಷನ್ ಸಿಕ್ಕಿತ್ತು. BTD ಪರ್ಮಿಷನ್ ಕೊಟ್ಟಿದ್ವಿ, SP ಪೊಲೀಸ್ ಡಿಪಾರ್ಟ್ಮೆಂಟು, ಮುನ್ಸಿಪಾಲ್ಟಿ ಎಲ್ಲ ಪರ್ಮಿಷನ್, PWD ಪರ್ಮಿಷನ್ ತೊಗೊಂಡಿದ್ದೇವೆ ನಾವು. ಅಂಥ ಮೂರ್ತಿಗಳನ್ನು ಇಡೋದಕ್ಕೆ 3.5 ವರ್ಷ ಅವಕಾಶ ಕೊಡದೆ ಅನೇಕರ ಮೇಲೆ ಅದಕ್ಕೆ ಅಲ್ಲಿ ಇಡಕ್ಕೆ ಹೋದಂಥವ್ರ ಮೇಲೆ ಕೇಸ್ ಹಾಕಿ ಅಲ್ಲಿ ಒಂದು ಪೊಲೀಸ್ ವ್ಯಾನ್ ನಿಂದಿರಿಸಿದ್ರು. ಎಷ್ಟೋ ವರ್ಷಗಳ ಕಾಲ ಪೊಲೀಸ್ ವ್ಯಾನ್ ನಿಂದಿರಿಸಿ ಅಲ್ಲಿ ಕುಂದಿರಿಸಾರಂತ ಪೊಲೀಸ್ ವ್ಯಾನ್ ಇಟ್ಟಂಥವರು 40 ಲಕ್ಷ ಸ್ಯಾಂಕ್ಷನ್ ಮಾಡ್ತಾರಂತಂದ್ರೆ ಇದು ಆ ಸಮಾಜಕ್ಕೆ ಮಾಡುವಂಥ ಮೋಸ. ಮತ್ತು ಇದೊಂದು ಚುನಾವಣೆಯ ಗಿಮಿಕ್ ಅಂದ್ಬಿಟ್ರೆ ಇದರಲ್ಲಿ ಯಾವುದೇ ಹುರುಳಿಲ್ಲ. ನಾವಂತೂ ದುಡ್ಡು ಕೇಳಿಲ್ಲ, ಕೇಳೋದೂ ಇಲ್ಲ. ಮೊದಲನೇದ್ದು